ಸಂಸ್ಕಾರ ಸಂಘಟನೆ ಸೇವೆ ಸೌಪರ್ಣಿಕ ವಲಯ ತುಮಕೂರು ಮುಳಬಾಗಿಲು ತಾಲೂಕು ನಂಗ್ಲಿ ಶಾಖೆ. ಮುಖ್ಯವಾಗಿ ಈ ದಿನ ನಾವು ಯೋಗಾಭ್ಯಾಸದ ಜೊತೆಗೆ ಈ ಒಂದು ಸಹಲ್ ಕಾರ್ಯಕ್ರಮವನ್ನು ಮುಳಬಾಗಿಲು ತಾಲೂಕು ನಂಗ್ಲಿ ಗ್ರಾಮದ ಆಜುಬಾಜಿನಲ್ಲಿರ್ತಕ್ಕಂಥ ಸಿ ಗೊಲ್ಲಹಳ್ಳಿ ಊರಿನಲ್ಲಿ ಈ ವೇಣುಗೋಪಾಲ ಸ್ವಾಮಿಯ ಸನ್ನಿಧಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಈ ಒಂದು ಯೋಗ ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಾಧನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕಾರಣ ಏನು ಅಂತಂದರೆ, ನಾವು ಕೆಲಸದ ಒತ್ತಡದಲ್ಲಿ ಎಷ್ಟೇ ಇದ್ದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆರೋಗ್ಯಕರ ಜೀವನ ಮಾಡಬೇಕು ಅಂತಂದರೆ ಬೇರೆ ಬೇರೆ ಮಾರ್ಗಗಳಿದೆ. ಆ ಎಲ್ಲ ಮಾರ್ಗಗಳಿಗೂ ಒಂದು ಉತ್ತುಂಗ ಮಾರ್ಗ ಅಂತ ಹೇಳೋಕ್ಕೆ ಹೊರಟ್ರೆ ಅದು ಯೋಗ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಪತಂಜಲಿ ಮಹರ್ಷಿಗಳಿಂದ ಹಿಡಿದು ಇದುವರೆಗೂ ಕೂಡ ಯೋಗದಿಂದ ಏನೇನು ಉಪಯೋಗಗಳಿದೆ ಎಂಬತಕ್ಕಂಥದ್ದು ಈಗಾಗಲೇ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಯೋಗವೇ ಜೀವನ ಆಗಬೇಕು, ಜೀವನದ ಒಂದು ಸುಖವಾಗಿ ಸಾಗಬೇಕು ಅಂತಂದರೆ ಯೋಗದ ಒಂದು ಹಲವಾರು ಸೂತ್ರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ. ಕಾರಣ ಈಗಿನ ಒಂದು ವ್ಯವಸ್ಥೆ ನೋಡ್ತಾ ಇದ್ದರೆ ನಮ್ಮ ಆರೋಗ್ಯ ಸ್ಥಿತಿ ಆಗಿರ್ಬೋದು ಅಥವಾ ನಾವು ಉಸಿರಾಡ್ತಕ್ಕಂಥ ಗಾಳಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಕಲುಷಿತ ಆಗ್ತಾ ಇದೆ. ಈ ಕಲುಷಿತ ಯುಗದಲ್ಲಿ ನಾವು ಜೀವನ ಮಾಡ್ತಾ ಇರುವಾಗ ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದರೆ ಅದಕ್ಕೆ ಬ್ರಹ್ಮಾಸ್ತ್ರ ಒಂದೇ ಒಂದು, ಅದು ಯೋಗ. ಆ ಯೋಗದಲ್ಲಿ ನಾವು ನಮ್ಮ ಕುಟುಂಬದವರು ಪ್ರತಿಯೊಬ್ಬರೂ ಕೂಡ ತೊಡಗಿಸ್ಕೊಂಡು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಆ ಒಂದು ಆರೋಗ್ಯ ನಮ್ಮ ಯೋಗಾಭ್ಯಾಸದಲ್ಲಿದೆ ಅಂತ ಹೇಳ್ತಾ ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡೋಣ, ನಮ್ಮ ಜೀವನವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹರಿ ಓಂ. ಷಡಂಗ ವ್ಯಾಘ್ರ ಶ್ವಾಸ ಎಡಗಾಲು ಶ್ವಾನಾಸನ, ಎಡಗಾಲು ಎಡಕ್ಕೆ, ಬಲಗಾಲು ವೀರಭದ್ರಾಸನ. ನಿಧಾನಕ್ಕೆ ಎಲ್ಲರೂ ಸ್ಥಿತಿಗೆ ಬನ್ನಿ. ಬಲಗಾಲು ಅಗಲ ಮಾಡೋಣ, ಅದು ಮುಖ ಮಂಡೂಕಾಸನ. ಗಲ್ಲ ಹೊಟ್ಟೆ ಹಣೆ ಭಾಗವನ್ನು ತಾಕಿಸುವ ಪ್ರಯತ್ನ. ವಾಪಸ್ ಬರೋಣ.
ಹರಿ ಓಂ. ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಹನುಮಂತಪುರ ತುಮಕೂರು. ಮುಳಬಾಗಲಲ್ಲಿ 3 ತಂಡಗಳಲ್ಲಿ ಯೋಗ ಶಿಕ್ಷಣ ತರಬೇತಿಯನ್ನು ನೀಡಲಾಗಿದೆ. ಇಂದು ನಂಗ್ಲಿ ಶಾಖಾ ಮತ್ತು ಕೋಲಾರ ಜಿಲ್ಲಾ ಶಾಖಾ ಸಹಕಾರದೊಂದಿಗೆ ಸಿಗೊಲ್ಲಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ಸನ್ನಿಧಿಯಲ್ಲಿ ಸಹಲ್ ಮತ್ತು ಜಿಲ್ಲಾ ಚಿಂತನಗೊಂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರ, ಕೋಲಾರ, ಬೆಮ್ಮೆಲ್ ನಗರ KGF, ಮುಳಬಾಗಿಲು ಸ್ಥಳೀಯ ಶಾಖೆಗಳು ಮತ್ತು ನಂಗ್ಲಿಯವರು ಸುಮಾರು 120 ಜನ ಯೋಗ ಬಂಧುಗಳು ಭಾಗವಹಿಸಿದ್ದಾರೆ. ಮಕ್ಕಳು 40 ಜನ ಇದ್ದಾರೆ. ಬೆಳಗಿನ ಶ್ವಾಸಕ್ರಿಯೆಗಳು ಅಭ್ಯಾಸಗಳ ಜೊತೆಗೆ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ ಸಾತ್ವಿಕ ಆಹಾರದ ನಂತರ ತೈಲ ಅಭ್ಯಂಜನ ಸ್ಥಾನ ಹಮ್ಮಿಕೊಳ್ಳಲಾಗಿದೆ. ನಂತರ ಸಹಲ್ ಕಾರ್ಯಕ್ರಮದ ಮಹತ್ವ, ಅದರ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಳ್ಳಲಾಗುತ್ತದೆ. ಇಷ್ಟು ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮದ ಮಾಹಿತಿ. ಇಲ್ಲಿ ಸ್ಥಳದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದೇವಸ್ಥಾನದ ಸಮಿತಿಯವರು ಕೂಡ ಸಂಪೂರ್ಣ ಸಹಕಾರ ಈ ಸಮಿತಿಗೆ ನೀಡ್ತಾ ಇದ್ದಾರೆ. ಹರಿ ಓಂ. ವಿಶೇಷವಾಗಿ ನಮ್ಮ ಅಧ್ಯಯನ ಕೇಂದ್ರದ ಪ್ರಾಂಶುಪಾಲರಾದ ಚನ್ನಬಸಪ್ಪ ಅಣ್ಣನವರು ಕೂಡ ಆಗಮಿಸಿ ಯೋಗ ಬಂಧುಗಳನ್ನು ಕುರಿತು ವಿಶೇಷವಾದ ಮಾರ್ಗದರ್ಶನ ಕೂಡ ನೀಡಿರುತ್ತಾರೆ. ಚನ್ನಬಸಪ್ಪ ಅಣ್ಣನವರು. ಹರಿ ಓಂ. ಪ್ರಾಂತ ಸಂಚಾಲಕರಾದಂತಹ ಮಂಜುಳಕ್ಕನವರು, ಜಿಲ್ಲಾ ಸಂಚಾಲಕರಾದ ರಮೇಶ್ ಅಣ್ಣನವರು, ಜಿಲ್ಲಾ ಸಹಲ್ ಪ್ರಮುಖರಾದ ಶ್ರೀನಿವಾಸ ಅಣ್ಣನವರು, ಜೊತೆಗೆ ಮುಳಬಾಗಲ್ ತಾಲೂಕಿನ ಅಧ್ಯಕ್ಷರಾಗಿದ್ದಂತಹ ನಾರಾಯಣಪ್ಪನವರು ಮತ್ತು ಇಲ್ಲಿ ಸ್ಥಳೀಯ ಯೋಗ ಶಿಕ್ಷಕರಾದ ಜಿ ನಾರಾಯಣಪ್ಪನವರು, ಸ್ಥಳೀಯ ಶಾಖೆಯ ಅಧ್ಯಕ್ಷರಾದ ಸುರೇಶ್ ರಾಜಣ್ಣನವರು, ಸಂಚಾಲಕರಾದ ನಿರಂಜಣ್ಣನವರು, ಕೋಶಾಧ್ಯಕ್ಷರಾದ ಪಾಂಡಂಗಪ್ಪಣ್ಣನವರು, ಶಂಕರಣ್ಣನವರು, ಶ್ರೀನಿವಾಸಣ್ಣನವರು, ನಮ್ಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಮಾಜಿ, ಜೊತೆಗೆ ಯೋಗ ಬಂಧುಗಳಾದ ಚಂಗಲರಾಯಪ್ಪಣ್ಣನವರು, ಜೊತೆಗೆ ಮುಳಬಾಗಲ್ ತಾಲೂಕಿನ ಶ್ರೀನಿವಾಸ ಅಣ್ಣನವರು, ಶಂಕರಣ್ಣನವರು ಕೂಡ ಈ ಕಾರ್ಯಕ್ರಮದ ಪ್ರಮುಖ ಸಹಕಾರ ನೀಡುತ್ತಾ ಭಾಗವಹಿಸಿರುತ್ತಾರೆ. ಹರಿ ಓಂ. ಹರಿ ಓಂ. ಅಷ್ಟೇ ತನ್ನೋ ಅಂತ ಬರಬಾರ್ದು. ತನ್ನ ಉತ್ಸಾಹ ಹೇಳ್ಬೋದಾ? ಚಂದ್ರ ಅಂತ ಹೇಳ್ಬೋದು. ಚಾಲ್ ಶಾವತ್ ಹೋಗಲ್ಲ. ಚಂದ್ರ ಹಾಗೆ ಭೂಜ ನಮಸ್ಕಾರ. ಉತ್ತಾನಾಸನ, ಎಡಗಾಲು ಏಕಪಾದ ಪ್ರಸನ್ನಾಸನ, ಅಶ್ವಸಂಚಲನಾಸನ. ಪಾದ ಹೋಗ್ಬಿಡಿ, ಎಡಗಾಲು ಬೇರೆ ಇಸ್ಕೊಳ್ಳಿ, ಇಲ್ಲೇ ಪಾದ ಇಸ್ಕೊಳ್ಳಿ. ನೋಡಿ, ಪಾದ ಹೋದ್ರೆ ಅದು ವೀರಭದ್ರಾಸನ ಎರಡಾಗುತ್ತೆ. ಅದೇ ಬೇರೆ ಇಸ್ಕೊಳ್ಳಿ, ಗೊತ್ತಬೇಕು. ಇದು ಅಶ್ವಸಂಚಲನಾಸನ. ಮೂರಕ್ಕೆ ಮಾಡ್ತಾರೆ, ಎಡಗಾಲ ಮಂದಿಗೆ ಮಾಡ್ತೀವಿ. ಈಗ ಅರ್ಧಚಂದ್ರಾಸನ ನೋಡಿ, ಇವಾಗ ಬಲಗಾಲ ಪಾದ ಅರ್ಧ ಮುಂದೆ ಬಲಗಾಯ ಸಹ ಹೋಗ್ಬೇಕು. ಎಡಗಾಲ ಹಿಂದಕ್ಕೆ ಎಡಗಾಲ ಮೇಲೆ ಚಾಕ್ಬೇಕು. ಎಡಗಾಯ ಸಹ ನೋಡಿ, ಅರ್ಧಚಂದ್ರಾಸನ. ಎರಡು ಬಲಗಾಲ ಪಾದ ಪಕ್ಕದಲ್ಲಿ ಪಕ್ಕದಲ್ಲಿ ಅದು ಶ್ವಾನಾಸನ.
ಅರ್ಧಚಂದ್ರಾಸನ. ಎಡಗೈ ಸ್ತಂಭನೆ, ಬಲಗಾಲ ಹಿಂದಕ್ಕೆ, ಬಲಗೈ ಮೇಲಕ್ಕೆ, ದೃಷ್ಟಿ ಬಲಗೈ ಹೆಸರು ಕಡೆ. ಉತ್ತಾನಾಸನ, ಊರ್ಧ್ವ ನಮಸ್ಕಾರಾಸನ, ನಮಸ್ಕಾರಾಸನ, ಸಮಸ್ಥಿತಿ. ಈಗ ವಿಶೇಷವಾಗಿ ಚಂದ್ರ ನಮಸ್ಕಾರ ಯುಗಾದಿಗೆ ನಾಳೆಯಿಂದ ನಿಮ್ಮ ಶಾಖೆಗಳಲ್ಲಿ ಮಾಡ್ಕೊಳ್ಳಿ. ನಾಳೆಯಿಂದ ಶುರು ಮಾಡಿ, ದಿನಕ್ಕೆ 2-3 ಹೆಚ್ಚಿಷ್ಟ ಹೋಗಿ ನಾವು ಯುಗಾದಿ ಹಬ್ಬದ ದಿವಸ ಒಟ್ಟು 14 ನಮಸ್ಕಾರ ಮಾಡ್ಕೊತೀವಿ. 14 ಇವತ್ತು 3 ಮಾಡ್ಬೋದಾ? 3 ಮಾಡೋಣ ಇವತ್ತು ಮಾಡ್ಬೋದಾ? 3 ಮಾಡೋದಾ? ಮತ್ತೆ ನಮಸ್ಕಾರಾಸನ, ಊರ್ಧ್ವ ನಮಸ್ಕಾರಾಸನ, ಉತ್ತಾನಾಸನ, ಎಡಗಾಲು, ಏಕಪಾದ ಪ್ರಸನ್ನಾಸನ, ಅಶ್ವಸಂಚಲನಾಸನ. ಹಾಗೆ ಮುಂದೆ ಮಾಡಿ, ಹಾಗೆ ಮುಂದೆ ಮಾಡಿ, ಎಡಗೈ ಸ್ತಂಭನೆ, ಬಲಗಾಲ ಹಿಂದಕ್ಕೆ, ಬಲಗೈ ಮೇಲಕ್ಕೆ, ಅರ್ಧಚಂದ್ರಾಸನ, ಉತ್ತಾನಾಸನ, ಊರ್ಧ್ವ ನಮಸ್ಕಾರಾಸನ, ನಮಸ್ಕಾರಾಸನ, ಸಮಸ್ಥಿತಿ. ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಡ್ತಕ್ಕಂಥದ್ದೇನಪ್ಪ ಅಂದರೆ, ನನ್ನ ಹೆಸರು BM ಚನ್ನಬಸಪ್ಪ ಅಂತೇಳಿ. ನಾನು ಪ್ರೌಢಶಾಲಾ ನಿವೃತ್ತ ಶಿಕ್ಷಕ, ಶ್ರೀ ಪತಂಜಲಿ ಯೋಗ ಅಧ್ಯಯನ ಕೇಂದ್ರದಲ್ಲಿ ಪ್ರಾಂಶುಪಾಲರಾಗಿ ಜವಾಬ್ದಾರಿ ಇದೆ. ತುಮಕೂರು ಅಧ್ಯಯನ ಕೇಂದ್ರದಲ್ಲಿ ಜವಾಬ್ದಾರಿ ಇದೆ. ಪ್ರಸ್ತುತ ಈ ಒಂದು ನಂಗಲಿ ಶಾಖೆಗೆ ಅನಿವಾರ್ಯವಾಗಿ ನಾನು ಎಲ್ಲೋ ಪ್ರವಾಸ ಬಂದವನು ಇಲ್ಲಿ ಭೇಟಿ ನೀಡಿದೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಿತ್ತು. ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತಕ್ಕಂಥದ್ದು, ಜಗತ್ತಿನಲ್ಲಿ ಎಲ್ಲೇ ನಡೀಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಅಥವಾ ಭಾರತ ಈ ಒಂದು ಯೋಗದ ತವರೂರು. ಆ ಯೋಗ ಎಲ್ಲರಿಗೂ ಸಿಗಲಿ ಅಂತಕ್ಕಂಥ ಉದ್ದೇಶಕ್ಕೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಉಚಿತವಾಗಿ ಎಲ್ಲ ಕಡೆಯೂ ಸಹ ಉಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅಭ್ಯಾಸವನ್ನು ತೊಡಗಿಸಿಕೊಂಡಿದೆ. ಆ ಅಭ್ಯಾಸದಲ್ಲಿ ತಾವೂ ತೊಡಗಿಸಿಕೊಳ್ಳೋದಲ್ಲೇ ತಮ್ಮ ಕುಟುಂಬ ಸಮೇತರಾಗಿ, ತಮ್ಮ ಪರಿವಾರ ಮತ್ತು ನಮ್ಮ ಊರಿನ ಜನರೊಂದಿಗೆ ಎಲ್ಲರಿಗೂ ಸಹ ಯೋಗವನ್ನು ಕಲಿಸ್ಕೊಡೋದ್ರ ಮೂಲಕ ಆರೋಗ್ಯವನ್ನು ಕಲ್ಪಿಸಿಕೊಡಿ. ಇವತ್ತಿನ ರೋಗ ರುಜಿನಗಳಿಂದ ಪಾರಾಗಲಿಕ್ಕೆ ಯೋಗ ಒಂದೇ ಮಾರ್ಗ ಇರ್ತಕ್ಕಂಥದ್ದು. ಅದರಿಂದ ಯೋಗ ಯಾರು ನಿರಂತರವಾಗಿ ಅಭ್ಯಾಸ ಮಾಡ್ತಾರೋ ಅವರಿಗೆ ಆರೋಗ್ಯನೂ ಸಿಗುತ್ತೆ, ಆನಂದನೂ ಸಿಗುತ್ತೆ. ಅದಕ್ಕೆ ನಮ್ಮ ಒಂದೇ ಭಾಷೆಯಲ್ಲಿ ಹೇಳಿದರೆ ಆನೆ ಅಂತ ಹೇಳ್ತಾರೆ. ಆನೆ ಅಂತಂದರೆ ಆರೋಗ್ಯ ಮತ್ತು ನೆಮ್ಮದಿ. ಯೋಗ ಮಾಡಿದವರಿಗೆ ಆರೋಗ್ಯ ಮತ್ತು ನೆಮ್ಮದಿ ಎರಡೂ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಪ್ರತೀತಿ ಅಲ್ಲ, ಅದು ನಾಣ್ಣುಡಿಯಾಗಿ ಬಂದಿದೆ, ಅದು ನಿಜವೂ ಆಗಿದೆ. ಯಾಕೆಂದರೆ ನಾವು ಇಷ್ಟು ವರ್ಷಗಳಿಂದ ಆರೋಗ್ಯಕರವಾಗಿದ್ದೀವಿ ಅಂತಂದರೆ ಆ ಯೋಗದಿಂದಲೇ. ಅದರಿಂದ ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡೋಣ, ಎಲ್ಲರಿಗೂ ಸಹ ಯೋಗದ ಪರಿಚಯವನ್ನು ಮಾಡಿಕೊಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಹರಿ ಓಂ. ಪಶ್ಚಿಮ ನಮಸ್ಕಾರ ಆಸನ. ಪಶ್ಚಿಮ ನಮಸ್ಕಾರ ಇವಾಗ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಕೋಲಾರ ಜಿಲ್ಲಾ ನಂಗಲಿ ಶಾಖೆಯಲ್ಲಿ ಇವತ್ತು ನಾವು ಒಂದು ಸಹಲ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಸಹಲ್ ಕಾರ್ಯಕ್ರಮಕ್ಕೆ ಸುಮಾರು ಅಕ್ಕಂದಿರು ಅಣ್ಣಂದಿರು ಎಲ್ಲ ಸೇರಿ ಒಂದು 150 ಸಂಖ್ಯೆ ಭಾಗವಹಿಸಿ, ಮಕ್ಕಳು ಸೇರಿ 150 ಸಂಖ್ಯೆ ಭಾಗವಹಿಸಿದ್ದೀವಿ.
ನಾನು ಸಮಾಜಕ್ಕೆ ತಿಳಿಸೋದು ಏನು ವಿಶೇಷವಾಗಿ ಅಂದರೆ ನಾವು ಮಾತೆಯರು ವಿಶೇಷವಾಗಿ ಮಾತೆಯರು ಇದರಲ್ಲಿ ತೊಡಸ್ಕೊಂಡ್ರೆ ತುಂಬ ಅವ್ರಿಗೆ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ತುಂಬ ಒಳಿತಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಹೆಣ್ಮಕ್ಳು ಸಾಮಾನ್ಯವಾಗಿ ನಮಗೆ ಮನೆ ಕೆಲಸನೇ ಯೋಗ, ನಮಗೆ ಯೋಗ ಮಾಡೋಕ್ಕೆ ಟೈಮ್ ಇರಲ್ಲ ಅಂತಾರೆ. ಆದರೆ ಒಂದು ಹೆಣ್ಣು ಕಲ್ತ್ರೆ ಒಂದು ಶಾಲೆ ತೆರೆದಂಗೆ ಅಂತಾರೆ. ಹಾಗೆ ಒಂದು ಯೋಗ ಕಲ್ತ್ರೆ, ಒಂದು ಹೆಣ್ಣುಮಗಳು ಯೋಗ ಕಲ್ತ್ರೆ ಇಡೀ ಕುಟುಂಬನೇ ಯೋಗ ಕಲ್ತಷ್ಟು ಅವ್ರಿಗೆ ಧೈರ್ಯ ಸಾಹಸ ಮಾಡಿಸಿ ಮಕ್ಕಳನ್ನ ಮತ್ತು ಮನೆಯಲ್ಲಿರೋರನ್ನ ಎಲ್ಲರನ್ನೂ ಯೋಗಕ್ಕೆ ಕರ್ಕೊಂಬರೋದ್ರಿಂದ ನಮ್ಮ ಕುಟುಂಬಗಳು ಫಸ್ಟ್ ಸುಧಾರಿಸುತ್ತೆ, ಕುಟುಂಬದಿಂದ ಸಮಾಜ ಸುಧಾರಿಸುತ್ತೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ತಮ್ಮ ಧ್ಯೇಯ ಏನಿದೆಯೋ ಆ ಉದ್ಯೋಗದ ಜೊತೆಗೆ ಪ್ರವೃತ್ತಿಯಾಗಿ ಯೋಗನ ತೊಡಗಿಸ್ಕೋಬೇಕು ಅಂತ ತಮ್ಮ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಎಲ್ಲ ಹೆಣ್ಮಕ್ಳು ಇದ್ರ ಸದುಪಯೋಗ ಪಡಿಸ್ಕೊಂಡು ತಮ್ಮ ಕುಟುಂಬಗಳಲ್ಲಿ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬರಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮಿತಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. रामचन्द्राय जनकराजजा मनोहराय महाकापिष्टगाय महितमहलम् रामरसुनि ಅದನ್ನೇ ಪುನರಾವರ್ತನೆ ಮಾಡಿ, ಪರವಾಗಿಲ್ಲ. ಒಂದು ಸಾಲನ್ನ ಪಚ್ಚಲ राधे गोविंद राधे 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 गोविंद राधे गोविंद वृंदावन चंदा पंकजनाभा परम पवित्र राधे गोविंद नमस्कारं करोमि धीन्द्रारमण गोविंद वाडानाथ रक्षका गोविंद हर हर नमः पार्वती पतये गोंदल बेटा
ವೇಣುಗೋಪಾಲ ಸ್ವಾಮಿಗೆ ವೇಣುಗೋಪಾಲ ಸ್ವಾಮಿಗೆ ವೇಣುಗೋಪಾಲ ಸ್ವಾಮಿಗೆ ವೇಣುಗೋಪಾಲ ಸ್ವಾಮಿ ಪಾದಾలకు ఒకసారి గోవిందా ఆంజనేయ స్వామి పాదాలకు ఒకసారి గోవిందా లక్ష్మీనారాయణ స్వామి పాదాలకు ఒకసారి గోవిందా ఒకసారి గోవిందా